ಅತ್ಯಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಗಿಲ್ಲಿ ನಟ. ವೀಕ್ಷಕರೇ, ಅಂತೂ ಇಂತೂ ಕನ್ನಡ ಜನತೆ ಕಾಣ್ತಾ ಇದ್ದಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತ ದಿನ ಬಂತು. ಈಗಾಗಲೇ ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೋಮೋನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂತದ್ದು ಸಖತ್ತಾಗಿದೆ. ನೀವೇನ್ ನೋಡಿದ್ರೆ ಇಷ್ಟೊತ್ತವರೆಗೂ ಕೂಡ ಅತ್ಯಧಿಕ ಮತಗಳಿಂದ ಆಯ್ಕೆ ಆಗಿರುವಂತವ್ರು ಗಿಲ್ಲಿ ಮತ್ತೆ ಗಿಲ್ಲಿ ಜೊತೆಗೆ ಅಶ್ವಿನಿ ಗೌಡ ಅವರಿಬ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ತಕ್ಷಣ ಗಿಲ್ಲಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆಮೇಲೆ ಅವ್ರಿಬ್ರಿಗೂ ಒಂದು ಟಾಸ್ಕ್ ಕೊಡ್ತಾರೆ. ಯಾವುದು ಅಂತಂದ್ರೆ ಒಂದು ಬಾಲ್ಗಳನ್ನ ಒಂದು ಬುಟ್ಟಿಗೆ ಯಾರು ಹೆಚ್ಚು ಹಾಕ್ತಾರೆ ಅವರು ಈ ಸಾರಿ ಗೆದ್ದಂಗೆ ಅಂತ ಒಂದು ಚಿಕ್ಕದಾದ ಆಟ ಕೊಡ್ತಾರೆ. ಅದೇನ್ ಆಟ ಇರುತ್ತೆ ಅಂತ ಇವತ್ತು ಟೆಲಿಕಾಸ್ಟ್ ಆಗುತ್ತೆ. ಆದ್ರೆ ಅದರಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಬ್ಯಾಸ್ಕೆಟ್ಗೆ ಹಾಕಿ ಮೊದಲು ಗೆದ್ದಿರುವಂಥದ್ದು ಗಿಲ್ಲಿ ನಟ. ತುಂಬಾ ಜನ ಹೇಳ್ತಿರ್ತಿದ್ರು, ಗಿಲ್ಲಿ ಆಟ ಆಡಲ್ಲ, ಅವ್ನು ಬರೀ ಕಾಮಿಡಿ ಮಾಡ್ತಾನೆ, ಎಲ್ರನ್ನೂ ಹೀಯಾಳಿಸ್ತಾನೆ, ಎಲ್ಲರೂ ನೋಯಿಸ್ತಾನೆ ಅಂತ ಹೇಳ್ತಿದ್ರು. ಬಟ್ ಹಂಗ ಆಗ್ತಿದ್ರು ಕೂಡ ಇಲ್ಲಿವರೆಗೂ ಸತತ 2-3 ತಿಂಗಳವರೆಗೂ ಇಲ್ಲಿವರೆಗೂ ಬಂದಿದ್ದಾನೆ ಗಿಲ್ಲಿ ಅಂತಂದ್ರೆ ಗಿಲ್ಲಿಯ ಒಂದು ನಿಜವಾದ ಕಾಮಿಡಿ ಜೊತೆಗೆ ಆತ ಎಲ್ಲಿ ಆಟ ಆಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡಿರುವಂಥ ನಿಜವಾದ ಒಂದು ಕಂಟೆಸ್ಟೆಂಟ್ ಅಂತ ಜನ ಏನು ಹೇಳ್ತಿರೋ ಅದು ಸತ್ಯ ಆಗ್ಬಿಟ್ಟಿದೆ. ಹಂಗಾಗಿ ಈ ಸರಿ ಇವತ್ತು ಗಿಲ್ಲಿ ನಟ ಕ್ಯಾಪ್ಟನ್ ಆಗ್ತಿದ್ದ. ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ಆಗ್ತಿರೋದನ್ನ ಏನು ಈಗ ಆಲ್ರೆಡಿ ಬಿಟ್ಟಿರೋ ಪ್ರೋಮೋವನ್ನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಅವ್ನು ಬರೋ ಒಂದು ಸ್ಟೈಲ್ನೇ ಏನು ಸಖತ್ತಾಗಿ ಪೋರ್ಟ್ರೇ ಮಾಡಿ ಹಾಕ್ತಾ ಇದ್ದಾರೆ ಅಂತಂದರೆ ಕಟ್ ಮಾಡಿ ಶಾರ್ಟ್ಸಲ್ಲಿ ರೀಲ್ಸಲ್ಲಿ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ. ತುಂಬ ಜನ ಖುಷಿ ಆಗ್ತಿದೆ. ಜೊತೆ ಇನ್ನೊಂದೇನು ಅಂತಂದ್ರೆ ಈ ತರ ಗಿಲ್ಲಿ ಸಿಲ್ಲಿ ಅಂತ ಅಂತಿದ್ದವ್ರ ಮುಂದೆ ಮತ್ತೆ ಗಿಲ್ಲಿ ಕಾಮಿಡಿ ಮಾಡ್ತಿದ್ದವ್ರ ಮುಂದೆ ಗಿಲ್ಲಿ ಕ್ಯಾಪ್ಟನ್ಸಿನ ಹೇಗ್ ನಿಭಾಯಿಸ್ತಾನೆ, ಒಂದು ವಾರ ಪೂರ್ತಿ ಮನೆನೇ ಹೇಗ್ ನಡೆಸ್ತಾನೆ, ಯಾರ್ಯಾರಿಗೆ ಏನೇನು ಕೆಲಸ ಕೊಡ್ತಾನೆ, ಯಾವ ರೀತಿ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾನೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇದೆ. ಯಾಕೆಂದ್ರೆ ಕ್ಯಾಪ್ಟನ್ಸಿ ಅಂತಂದ್ರೆ ಒಂದೂರಿಗೆ ಒಬ್ಬ ದೊಡ್ಡ ಯಜಮಾನ ಇದ್ದಂಗೆ, ಒಂದು ಮನೆಗೆ ತಂದೆ ಇದ್ದಂಗೆ. ಅದನ್ನ ಯಾವ ಥರ ನಡೆಸ್ತಾನೆ ಅನ್ನೋದು ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಆದರೆ ಗಿಲ್ಲಿ ಕ್ಯಾಪ್ಟನ್ಸಿ ಆಗೋದಕ್ಕೆ ಅವನದೊಂದು ಆಟ, ಅವನದೊಂದು ಪ್ರತಿಭೆ ಅಲ್ಲ, ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಈಗ ನಿನ್ನೆವರೆಗೂ ನಡೆದಂಥ ಒಂದು ಫ್ಯಾಮಿಲಿ ವೀಕಲ್ಲಿ ಬಂದಂಥ ಎಲ್ಲ ಫ್ಯಾಮಿಲಿಯವರು ಕೂಡ ಗಿಲ್ಲಿಗೆ ಓಟ್ ಹಾಕದ, ಗಿಲ್ಲಿನೇ ಎಲ್ಲರೂ ಹೊಗಳದ. ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರ ತಾಯಿ, ಆ ತಾಯಿನ ಬಂದ ತಕ್ಷಣ ಅತ್ತೆ ಅತ್ತೆ ಅನ್ಕೊಂಡು ಕಾಮಿಡಿ ಮಾಡ್ತಿದ್ದ. ಆದ್ರೂ ಕೂಡ ಗಿಲ್ಲಿನೇ ಅವರು ಸೆಲೆಕ್ಟ್ ಮಾಡಿದ್ರು. ಮತ್ತೆ ಧನುಷ್ ಅವ್ರ ತಾಯಿ ಬಂದ್ರು. ಧನುಷ್ ಏನಾದ್ರು ಈ ಸಾರಿ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಎಲ್ಲ ಓಟನ್ನು ಕೂಡ ನಾನು ಗಿಲ್ಲಿಗೆ ಹಾಕ್ತಿದ್ದಿ. ಅಬ್ಬಬ್ಬಬ್ಬ ನೋಡಿ ಹೆಂಗೆ. ಆಮೇಲೆ ಜೊತೆಗೆ ಇದು ನಮ್ಮ ರಕ್ಷಿತಾ ಅವ್ರ ತಾಯಿ ಬಂದಿದ್ರು. ರಕ್ಷಿತಾ ಅವ್ರ ತಾಯಿ ಎಲ್ಲ ಬಂದವರು. ಆಮೇಲೆ ಮಾಳು ನಿಪ್ಮಾಳ್ ಅವ್ರ ಹೆಂಡತಿ ಅಣ್ಣ ಅಣ್ಣ ಅನ್ಕೊಂಡು ಎಷ್ಟು ನೀವು ಚೆನ್ನಾಗಿ ಆಡ್ತೀರಿ, ಚೆನ್ನಾಗಿ ಆಟ ಆಡ್ತೀರಿ. ಅವರೆಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಆಲ್ಮೋಸ್ಟ್ ಆಲು ಗಿಲ್ಲಿನೇ ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಯಾರು ಈ ನೆಕ್ಸ್ಟ್ ರೌಂಡಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತಂದಾಗ ಅಂದ್ರೆ ಗಿಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಯಪ್ಪ ನಿಜವಾಗ್ಲೂ ಕೂಡ ಎಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮನೆಯವರೆಲ್ಲರೂ ಕೂಡ ಗಿಲ್ಲಿನೇ ಇಷ್ಟಪಡ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅದರಲ್ಲೂ ಈ ನಮ್ಮ ಕಾವ್ಯ ಅವರ ತಮ್ಮ ಆಗಿರ್ಬೋದು ಮತ್ತೆ ತಾಯಿ, ಅವರು ಮನೆಯಿಂದ ಹೊರಗಡೆ ಹೋದ್ರು ಮಾಡಿದ್ದೊಂದು ಮಿಸ್ಟೇಕ್ ಇಂದ. ಆದ್ರೆ ಅವ್ರ ತಾಯಿಗೆ ಎಷ್ಟು ಪ್ರೀತಿ ಗಿಲ್ಲಿ ಮೇಲೆ ಅಂತಂದ್ರೆ ಕಾವ್ಯಗೆ ಹೇಳ್ಕೊಡ್ತಿದ್ರು, ಗಿಲ್ಲಿನ ನೀನ್ ಎಲ್ಲೂ ಬಿಟ್ಕೊಡ್ಬೇಡ, ಯಾಕೆಂದ್ರೆ ಗಿಲ್ಲಿ ನಿನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಹೌದು ಸತ್ಯ ನೋಡಿ. ಅದಕ್ಕೆ ಗಿಲ್ಲಿ ಹೇಳ್ತಿದ್ದು, ಗಿಲ್ಲಿ ನಿಮ್ ತಾಯಿನ ಉಳಿಸ್ಕೋ, ಬೇಕಾದ್ರೆ ನಿನ್ ತಮ್ಮನ ಕಳಿಸು, ಯಾರೋ ಬಿಗ್ ಬಾಸ್ ಇಬ್ರಲ್ಲಿ ಯಾರನ್ನ ನೀವು ಉಳಿಸ್ಕೋಬೋದು, ತಾಯಿ ಅಥವಾ ತಮ್ಮನ ಅಂತ ಅಂದಾಗ ಗಿಲ್ಲಿ ಹಂಗೆ ಹೇಳ್ತಿದ್ದ. ಆ ಮಾತನ್ನ ಕಾವ್ಯ ಕೇಳಲಿಲ್ಲ. ಆದ್ರೆ ಸತ್ಯವಾದ ಮಾತು ಏನು ಅಂತಂದ್ರೆ ಗಿಲ್ಲಿ ಹೇಳಿದ್ದೆ ಸತ್ಯ. ಹಂಗಾಗಿ ಕಾವ್ಯ ಅವ್ರ ತಾಯಿ ಕಾವ್ಯನ್ಗೆ ಗಿಲ್ಲಿನ ಉಳಿಸ್ಕೊ ಅಂತ ಹೇಳ್ತಿದ್ರು. ಮತ್ತೆ ಕಾವ್ಯ ತಮ್ಮ ಕೂಡ ಸ್ಟಾರ್ಟಿಂಗ್ ಬಂದಾಗ ಒಂದ್ ರೀತಿ ಗಿಲ್ಲಿ ಮಾತಾಡ್ಸೋಕ್ ಹೋದ್ರು ಕೂಡ ಏನೋ ನೀನ ಒಂಥರ ಮಾತಾಡಿಸ್ತಾನೆ, ಒಂದ್ ರೀತಿ ಲೆವೆಲ್ ಮಾಡ್ಕೊಂಡು ತಗೋಕೊಂಡು ಎಲ್ಲರೂ ಮಾತಾಡ್ಸನು. ಗಿಲ್ಲಿ ಅವ್ರ ತಂದೆ ತಾಯಿ ಕೂಡ ಮಾತಾಡಿಸ್ರು, ಗಿಲ್ಲಿ ಮಾತಾಡಿಸ್ತಿರ್ಲಿಲ್ಲ. ಆಗ ಗಿಲ್ಲಿ ಒಂದ್ ಮಾತಾಡ್ತಿದ್ದ, ಏನ್ ನಮ್ಗೆ ಡಚಕ್ ಕೊಡ್ತೀರಾ ಅಂತ. ಡಚಕ್ ಅಂದ್ರೆ ಅದೇನೋ ನಮ್ಗಂತೂ ಗೊತ್ತಿಲ್ಲ. ಗಿಲ್ಲಿ ಮಾತಾಡೋ ಪದಗಳು ಅದ್ ಏನ್ ಅರ್ಥ ಇರ್ತವೆ ಅಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಲಾಸ್ಟ್ಗೆ ಬಂದು ಆಯ್ ಗುರು, ಆಯ್ ಫ್ರೆಂಡ್ ಅಂತ ಏನೋ ಮಾತಾಡಿಸ್ತಾ. ಹಂಗೆ ಆತನು ಕೂಡ ಕಾರ್ತಿಕ್ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದ. ಅಂದ್ರೆ ಗಿಲ್ಲಿನ ಬಿಟ್ಕೊಡ್ಬೇಡ, ಗಿಲ್ಲಿ ಫ್ರೆಂಡ್ಶಿಪ್ನ ಯಾವತ್ತೂ ಬ್ರೇಕ್ ಮಾಡ್ಕೊಳಕ್ ಹೋಗ್ಬೇಡ ಅಂತ. ಅಂದ್ರೆ ನೋಡಿ, ಹೊರಗಡೆ ಎಲ್ಲ ಗಿಲ್ಲಿ ಮತ್ತೆ ಕಾವ್ಯದು ಈ ತರ ಇದೆ, ಇಷ್ಟಪಡ್ತಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ, ಅವ್ರ ಜೋಡಿ ಚೆನ್ನಾಗಿರುತ್ತೆ ಜನ ಹೇಳ್ತಿದ್ದಾರೆ. ಅವ್ರಿಬ್ರು ಏನ್ ಡಿಸೈಡ್ ಮಾಡಿಲ್ಲ ಅಂತ. ಹಂಗಿರೋ ಮಾತೆಲ್ಲ ಕೇಳ್ಕೊಂಡು ಹೋಗಿರುವಂತ ಕಾರ್ತಿಕ್ ಕೂಡ ಅಕ್ಕನ ಒಂದು ಇದ್ರ ಬಗ್ಗೆ ಇದ್ರೂ ಕೂಡ ಕಾರ್ತಿಕ್ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದ.
ನೋಡಿ ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ ಕರ್ನಾಟಕದ ಜನ ಮನೆಯೆಲ್ಲ ಕೂಡ ಇಷ್ಟಪಡ್ತಿದ್ರು ಗಿಲ್ಲಿನ. ಹಂಗಾಗಿ ಈ ಸಾರಿ ಗಿಲ್ಲಿ ಕ್ಯಾಪ್ಟನ್ ಆಗಿರೋದಂತೂ ನನಗಂತೂ ಪರ್ಸ್ನಲಿ ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ಬ ಹಳ್ಳಿ ಪ್ರತಿಭೆ, ರೈತನ ಮಗ, ಕಷ್ಟಪಟ್ಟು ಹೋದವನು, ತಿನ್ನೋ ಊಟಕ್ಕೂ ಕೂಡ ಕಷ್ಟಪಟ್ಟು ಬೆಂಗಳೂರಲ್ಲಿ ಏನೇನೋ ಪಾಡ್ಪಟ್ಟಿರುವಂಥವ್ನು ಇವತ್ತು ಹೋಗಿ ಬಿಗ್ ಬಾಸ್ ಅಲ್ಲಿ ಇಷ್ಟು ಒಂದು ಹೆಸರು ಮಾಡಿದ್ದಾನೆ. ಜೊತೆಗೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಒಂದ್ ರೀತಿ ಸಿಕ್ಕಾಪಟ್ಟೆ ನಂಬರ್ ಒನ್ ಕಂಟೆಸ್ಟೆಂಟ್ ಆಗಿದ್ದಾನೆ. ನೀವೆಲ್ಲ ಮಾಡಿರೋ ತೋರಿಸಿರೋ ಪ್ರೀತಿ, ಯಾಕೆಂದ್ರೆ ಆತನಲ್ಲಿರುವಂತ ಒಂದು ನಿಜವಾದ ಒಂದು ಪ್ರತಿಭೆಗೆ. ಹಂಗಾಗಿ ಈ ವೀಕಲ್ಲಿ ಅದು ಹೇಗಾಗುತ್ತೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಅವನು ಕ್ಯಾಪ್ಟನ್ ಆಗಿ ಯಾವ ಥರ ನಡೆಸ್ತಾನೆ ಅಂತ ಗೊತ್ತಿಲ್ಲ. ನೋಡಿ, ನಮಗೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಅದು ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಬೈಲಿ ಅವನು ಇವನು ಅಂತ ಬರುತ್ತೆ ಗಿಲ್ಲಿ ಅಂದರೆ. ಆದರೆ ನಮ್ಮನೆ ಹುಡುಗ, ನಮ್ಮ ಹುಡುಗ ಅನ್ನೋ ಒಂದು ಅಭಿಮಾನ, ನಮ್ಮದು ಅನ್ನೋ ಒಂದು ಸ್ವಂತಿಕೆ ಬಂದಾಗ ಅಲ್ಲಿ ಗೌರವ ಅನ್ನೋದು ಬೇಕಾಗಿರೋದಿಲ್ಲ. ಹಾಗೆ ಎಲ್ಲೆಲ್ಲೂ ಕೂಡ ಗಿಲ್ಲಿ ಬಗ್ಗೆ ಏನೇನೆಲ್ಲ ಮಾಡ್ತಿದ್ದಾರೆ. ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ಯಾರೋ ಒಬ್ರು ಗಿಲ್ಲಿ ಫೋಟೋ ಇಟ್ಕೊಂಡು ಹೋಗೋದಕ್ಕೆ ಅಲ್ಲಿ ಸೆಕ್ಯೂರಿಟಿಗಳು ತಡೆದೋದಕ್ಕೆ ಅಲ್ಲಿ ದೊಡ್ಡ ಇಶ್ಯೂ ಆಗಿ ಏನ್ ಜನ ಗಿಲ್ಲಿ ಪರವಾಗಿ ನಿಂತ್ಕೊಂಡದ್ದು. ಆಮೇಲೆ ಎಲ್ಲೆಲ್ಲೂ ದೇವಸ್ಥಾನದಲ್ಲೆಲ್ಲ ಕೆಲವರು ಕೂಡ ಉರುಳು ಸೇವೆ ಮಾಡ್ತಾ ಇರುವಂತದ್ದು, ಗಿಲ್ಲಿ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿರುವಂಥ ದೇವಸ್ಥಾನಗಳಿಗೆಲ್ಲ. ಮತ್ತೆ ಗಿಲ್ಲಿ ಅಂತ ಪೂಜೆ ಮಾಡಿಸ್ತಾ ಇರುವಂಥದ್ದು, ಗಿಲ್ಲಿ ಅಂತ ಹಲವಾರು ಯಾಗಗಳು ಮಾಡಿಸ್ತಾ ಇರೋದು. ಇವೆಲ್ಲ ಏನು ನಮಗೆ ಸುಮ್ಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಡೀತಾ ಇದೆ. ಇಂಥ ಒಂದು ಪ್ರೀತಿ ಸಿಗಬೇಕು ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತಾರೆ ಹಿರಿಕರು. ನಿಜವಾಗ್ಲೂ ಕೂಡ ಅದು ಇರ್ಬೋದು ಗಿಲ್ಲಿಗೆ. ಅಷ್ಟು ಸಖತ್ತಾಗೆ ಹೋಗ್ತಿದೆ. ಆಮೇಲಂತೂ ನಮಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಈ ವೀಕ್ ಅಂತೂ ನೋಡೋದಕ್ಕೆ. ಗಿಲ್ಲಿ ಕ್ಯಾಪ್ಟನ್ ಆಗಿ ಯಾರ್ಯಾರಿಗೆ ಏನೇನು ಕೆಲಸ ಮಾಡಿಸ್ತಾನೆ, ಯಾರ್ಯಾರನ್ನ ನಿಷ್ಠುರ ಮಾಡ್ಕೋತಾನೆ, ಯಾರ್ಯಾರಿಗೆ ರೂಲ್ಸ್ ಮಾಡ್ತಾನೆ, ಯಾರ್ಯಾರಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಯಾಕೆಂದ್ರೆ ನೋಡಿ, ಬಿಗ್ ಬಾಸ್ ಕೂಡ ತುಂಬಾ ಸ್ಟಾರ್ಟಿಂಗು ಎಲ್ರಿಗೂ ಬೇಸರ ಆಗ್ತಿತ್ತು, ಬಿಗ್ ಬಾಸ್ ಸರಿಯಾಗಿ ಆಟ ಆಡಿಸ್ತಿಲ್ಲ, ಸರಿಯಾಗಿ ಗೇಮ್ ಕೊಡ್ತಿಲ್ಲ ಅಂತ. ಆದ್ರೆ ಬಿಗ್ ಬಾಸ್ ಯಾವ ಕಾಲಕ್ಕೆ ಏನೇನು ಮಾಡಬೇಕು ಇನ್ನದೇ ಒಂದ್ 2-3 ವಾರಗಳು ಅಂತ ಅನ್ಸುತ್ತೆ. ಆದ್ರೆ ಈಗ ಬಿಗ್ ಬಾಸು ಯಾರನ್ನ ಕ್ಯಾಪ್ಟನ್ ಮಾಡಿ ಯಾರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು, ಯಾರು ವೀಕ್ನೆಸ್ ಹೊರಗಡೆ ತೆಗೆಸ್ಬೇಕು, ಯಾರು ನಿಜವಾದ ಕಂಟೆಸ್ಟೆಂಟು, ಯಾರು ನಿಜವಾಗಿ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮುಖಾಂತರನೇ ಜನಗಳಿಗೆ ತೋರಿಸೋ ಪ್ರಯತ್ನ. ಈ ವಾರದಲ್ಲಿ ನಿಜವಾಗ್ಲೂ ಕೂಡ ಯಾರು ಒಬ್ರು ಗಿಲ್ಲಿಯ ನಿಜವಾದ ಒಂದು ಡಿಸೈಡ್ ಇಂದ ಮನೆಯಿಂದ ಹೋಗೋದಂತೂ ಖಂಡಿತ. ಗಿಲ್ಲಿ ನಿಜವಾಗ್ಲೂ ಒಂದು ಫೈನಲ್ ಮಾಡೇ ಮಾಡ್ತಾರೆ. ನೀವೆಲ್ಲ ನೋಡಿದಿರಲ್ಲ ಬಿಗ್ ಬಾಸು. ಎಲ್ಲರೂ ಕೂಡ ಜನ ಎಲ್ಲ ಹೇಳ್ತಿದ್ರು ರಕ್ಷಿತನ್ ಕಳಿಸ್ಬೇಕು, ಗಿಲ್ಲಿ ಮೋಸ ಮಾಡ್ತಾರೆ, ಮತ್ತೆ ಸರಿಯಾಗಿ ಅವಳು ಆಡೋದಿಲ್ಲ, ಕನ್ನಡ ಬರಲ್ಲ, ಮತ್ತೆ ಧ್ರುವ್ ಅಂತೂ ಸರಿ ಇಲ್ಲ, ಓವರ್ ಆಟಿಟ್ಯೂಡ್ ಮಾಡ್ತಾನೆ ಅಂತ ಅನ್ನೋ ಇಬ್ಬರನ್ನೇ ಬಿಗ್ ಬಾಸ್ ಕೆಲಸವನ್ನ ಅವ್ರಿಬ್ಬರ ಕೈಯಲ್ಲಿ ಮಾಡಿಸಿತ್ತು. ಅಂದ್ರೆ ಮನೆ ಹೊರಗಡೆ ಕಳಿಸಿ ಹೊರಗಡೆ ಎಲ್ಲೋ ಕೂರಿಸಿ ಅವರಿಬ್ರು ಡಿಸೈಡ್ ಮಾಡ್ದಂಗೆ ಮನೆಯಲ್ಲರೂ ಆಟ ಆಡುವಂಗೆ. ಯಪ್ಪ, ನಿಜವಾಗ್ಲೂ ಕೂಡ ಕನ್ನಡದ ಬಿಗ್ ಬಾಸ್ ಯಾಕೆ ಎಷ್ಟೊಂದು ಫೇಮಸ್ ಆಗ್ತಿದೆ ಅಂದ್ರೆ, ಒಂದ್ ಕಡೆ ಗಿಲ್ಲಿ ಅಂದ್ರೆ, ಇನ್ನೊಂದ್ ಕಡೆ ಬಿಗ್ ಬಾಸ್ 12 ಈಗ ಈ 12ನೇ ಸೀಸನ್ ಮಾಡ್ತಾ ಇರುವಂತ ಗೇಮ್ಗಳು, ಒಂದಷ್ಟು ಫ್ಯಾಮಿಲಿ ರೌಂಡ್ಗಳು, ತುಂಬಾ ಒಂದ್ ರೀತಿ ಆರ್ಟ್ಫುಲಿ ಟಚ್ ಆಗುವಂತ ಒಂದು ಕ್ರಿಯೇಟಿವಿಟಿಗಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಕೂಡ ಸಖತ ಮಾಡ್ತಾ ಇದ್ರಿ. ಇದೇ ರೀತಿ ಮುಂದೆನೂ ಕೂಡ ಇದಕ್ಕಿಂತ ಇನ್ನೂ ವಿಭಿನ್ನವಾಗಿ ಮಾಡಿ ಜನಗಳಿಗೆ ಇದೇ ಬೇಕಿರೋದು. ಯಾಕೆಂದ್ರೆ ಬಿಗ್ ಬಾಸ್ನ ಮನೆ ಮಂದಿ ಎಲ್ಲ ಕರ್ನಾಟಕದಾದ್ಯಂತ ಬೇರೆ ದೇಶದಲ್ಲೂ ಕೂಡ ನೋಡ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಈ ಸಾರಿ ನಡೀತಾ ಇರೋ ಇದರಿಂದ. ಜೊತೆಗೆ ಕಿಚ್ಚ ಸುದೀಪ್ ಅವರ ಒಂದು ನಿರ್ವಹಣೆ, ಅವರ ಒಂದು ಆಂಕರಿಂಗು ಎಲ್ಲ ಸಖತ್ತಾಗಿದೆ. ಹಂಗಾಗಿ ನಿಜವಾಗ್ಲೂ ಕೂಡ ನಮಗೂ ಕೂಡ ಕ್ಯೂರಿಯಾಸಿಟಿ ಆಗ್ತಿದೆ ಬಿಗ್ ಬಾಸ್ ಅಲ್ಲಿ ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಈ ಗಿಲ್ಲಿ ನಟ ಹೇಗೆ ಒಂದು ಇದು ಮಾಡ್ತಾನೆ, ಏನು ಕ್ಯಾಪ್ಟನ್ ಆಗಿ ಮಾಡ್ತಾನೆ ಅನ್ನೋದೊಂದು. ಅವ್ರ ತಂದೆ ತಾಯಿ ಬಂದಾಗಂತೂ ಅವ್ನು ಎಷ್ಟು ನಾರ್ಮಲ್ ಆಗಿದ್ದ ಅಂದ್ರೆ, ಅವ್ನು ಎಲ್ಲೂ ಕೂಡ ಫೇಸನ್ಸ್ ಕಳ್ಕೊತಾ ಇಲ್ಲ. ಎಲ್ಲೂ ಕೂಡ ಅವ್ರ ತಂದೆ ತಾಯಿ ಬಂದಾಗ ಓವರ್ ಆಟಿಟ್ಯೂಡ್ ಮಾಡೋದು, ಏನೋ ಮಾಡೋದು, ಹಂಗಿಂಗಿಲ್ಲ. ಆಮೇಲೆ ಅವ್ನು ಹೋಯ್ತಾ ಎಲ್ಲೆಲ್ಲಿ ಏನೇನು ಆಟ ಆಡ್ಬೇಕು ಅನ್ನೋ ಗೊತ್ತಿರೋದಕ್ಕೆ ಅವ್ನು ಇಲ್ಲಿವರೆಗೆ ಬಂದವನೇ. ನಿಜವಾಗ್ಲೂ ಕೂಡ ಈಗ ಕ್ಯಾಪ್ಟನ್ ಆಗಿ ಹೇಗಿರ್ತಾನೆ ಅನ್ನೋದನ್ನ ನಾವು ಕೂಡ ನೋಡೋಣ. ಈಗ ಜಸ್ಟ್ ಬಿಟ್ಟಿರುವಂತ ಟ್ರೈಲರ್ ಬಗ್ಗೆ ನಾವು ಈ ತರ ಇದು ಟೀಸರ್ ಬಗ್ಗೆ ಮಾತ್ರ ನಾವು ಮಾತಾಡಿದ್ವಿ. ನಿಜವಾಗ್ಲೂ ಕೂಡ ಹೇಗಿದೆ ಅಂತ ನೋಡೋಣ. ನೀವು ಕೂಡ ಇದೇ ರೀತಿ ನೋಡ್ತಾ ಇರಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ಇನ್ನು ಮುಂದೆ ನಾವು ಅಪ್ಡೇಟ್ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.